ಹಾಯ್ ಎವ್ರಿವನ್, ವೆಲ್ಕಮ್ ಟು ಬ್ರೈನ್ ಬೂಸ್ಟರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋನ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ ಪ್ರಾಧಾನ್ಯದ ಆಧಾರದ ಮೇಲೆ ಕನ್ನಡ ಸಾಹಿತ್ಯವನ್ನು ಜೈನ, ವೀರಶೈವ, ಬ್ರಾಹ್ಮಣ ಯುಗವೆಂದು ವಿಭಾಗಿಸಿದವರು. ಇದಕ್ಕೆ ಉತ್ತರನ ನೋಡೋದಾದರೆ ಆರ್ ನರಸಿಂಹಾಚಾರ್. ಎರಡನೇ ಪ್ರಶ್ನೆ, ಭಾಷಾ ದೃಷ್ಟಿಯಿಂದ ಕನ್ನಡ ಸಾಹಿತ್ಯವನ್ನು ವಿಭಾಗಿಸಿದವರು ಯಾರು? ಇದಕ್ಕೆ ಉತ್ತರನ ನೋಡೋದಾದರೆ ಎಫ್ ಕಿಟಲ್. ಹಾಗೂ ಮೂರನೇ ಪ್ರಶ್ನೆ, ಕನ್ನಡದಲ್ಲಿ ಚಂಪೂ ಪರಂಪರೆಯನ್ನು ಪ್ರಾರಂಭಿಸಿದ ಕವಿ ಯಾರು? ಇದಕ್ಕೆ ಉತ್ತರ ಪಂಪ. ನಾಲ್ಕನೇ ಪ್ರಶ್ನೆ, ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಆರ್ ನರಸಿಂಹಾಚಾರ್ಯರವರು ರಚಿಸಿದ ಗ್ರಂಥ. ಇದಕ್ಕೆ ಉತ್ತರ ನೋಡೋದಾದರೆ ಕರ್ನಾಟಕ ಕವಿಚರಿತೆ. ಐದನೇ ಪ್ರಶ್ನೆ, ಕ್ಷಾತ್ರಯುಗ, ಮತಪ್ರಚಾರ ಯುಗ, ಸಾರ್ವಜನಿಕ ಯುಗ, ಆಧುನಿಕ ಯುಗ ಎಂದು ವಿಭಾಗಿಸಿದವರು ಯಾರು? ಇದಕ್ಕೆ ಉತ್ತರನ ನೋಡೋದಾದರೆ ತೀತಾ ಶರ್ಮಾ. ಆರನೇ ಪ್ರಶ್ನೆ, ಬಸವಯುಗ ಎಂಬುದಕ್ಕೆ ಬದಲಾಗಿ ಸಾಹಿತ್ಯ ಚರಿತೆಯಲ್ಲಿ ಹರಿಹರ ಯುಗ ಎಂದವರು ಯಾರು? ಇದಕ್ಕೆ ಉತ್ತರನ ನೋಡೋದಾದರೆ ತುಸು ಶ್ಯಾಮರಾಯರು. ಇನ್ನು ಏಳನೇ ಪ್ರಶ್ನೆ, ಕನ್ನಡ ಸಾಹಿತ್ಯವನ್ನು ಕಾವೇರಿ ನದಿಗೆ ಹೋಲಿಸಿದವರು ಯಾರು? ಇದಕ್ಕೆ ಉತ್ತರನ ನೋಡೋದಾದರೆ ಬಿ ಎಂ ಶ್ರೀಕಂಠಯ್ಯನವರು. ಎಂಟನೇ ಕ್ವಶನ್, ಗತ ಸಪ್ತಶತಿಯ ಕರ್ತೃ. ಇದಕ್ಕೆ ಉತ್ತರ ಹಾಲರಾಜ. ಒಂಬತ್ತನೇ ಪ್ರಶ್ನೆ, ಶಿಲಪ್ಪದಿಗಾರಂ ಕೃತಿಯ ಭಾಷೆ. ಇದಕ್ಕೆ ಉತ್ತರ ತಮಿಳು. ಹತ್ತನೇ ಪ್ರಶ್ನೆ, ಬ್ರಹ್ಮಗಿರಿ ಶಾಸನದಲ್ಲಿ ಕಂಡುಬಂದ ಕನ್ನಡ ಶಬ್ದ. ಇದಕ್ಕೆ ಉತ್ತರ ಇಜಿಲ್. 11ನೇ ಪ್ರಶ್ನೆ, ಹಲ್ಮಿಡಿ ಶಾಸನದ ಕಾಲ. ಇದಕ್ಕೆ ಉತ್ತರ ಕ್ರಿಸ್ತಶಕ 450. ಹಲ್ಮಿಡಿ ಶಾಸನ ಅಂದರೆ ದಾಸಶಾಸನ. 13ನೇ ಪ್ರಶ್ನೆ, ಬಾದಾಮಿ ಶಾಸನದ ಛಂದಸ್ಸು. ಇದಕ್ಕೆ ಉತ್ತರ ತ್ರಿಪದಿ. 14ನೇ ಪ್ರಶ್ನೆ, ಬಾದಾಮಿ ಶಾಸನದ ಕಾಲ. ಇದಕ್ಕೆ ಉತ್ತರ ಕ್ರಿಸ್ತಶಕ 700. 15ನೇ ಪ್ರಶ್ನೆ, ಬಾದಾಮಿ ಶಾಸನದ ವಸ್ತು. ಇದಕ್ಕೆ ಉತ್ತರ ಕಪ್ಪೆಯರ ಭಟ್ಟನ ಸ್ವಭಾವ. 16ನೇ ಪ್ರಶ್ನೆ, ಶಾಸನಗಳನ್ನು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಯಾರು? ಇದಕ್ಕೆ ಉತ್ತರ ನೋಡೋದಾದರೆ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ. ಇನ್ನು 17ನೇ ಪ್ರಶ್ನೆ ನೋಡೋದಾದರೆ, ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ವಾಕ್ಯವಿರುವ ಕೃತಿ. ಇದಕ್ಕೆ ಉತ್ತರನ ನೋಡೋದಾದರೆ ಕವಿರಾಜ ಮಾರ್ಗ. 18ನೇ ಪ್ರಶ್ನೆ, ಗಜಾಷ್ಟಕ ಕೃತಿಯ ಕರ್ತೃ. ಇದಕ್ಕೆ ಉತ್ತರ ಸೈಗೋಟ ಶಿವಮಾರ. 19ನೇ ಪ್ರಶ್ನೆ, ಕವಿರಾಜ ಮಾರ್ಗ ಕೃತಿಯ ಕರ್ತೃ. ಇದಕ್ಕೆ ಉತ್ತರ ಶ್ರೀವಿಜಯ. 20ನೇ ಪ್ರಶ್ನೆ, ಬೌದ್ಧರೇ ಕನ್ನಡಕ್ಕೆ ಆದಿಕವಿಗಳು ಎಂದು ಅಭಿಪ್ರಾಯಪಟ್ಟವರು. ಇದಕ್ಕೆ ಉತ್ತರ ಟಿ ಎಸ್ ವೆಂಕಣ್ಣಯ್ಯ. 21ನೇ ಪ್ರಶ್ನೆ, ಕರುನಾಡಿ ಎಂಬ ಪದ ಪ್ರಯೋಗವಿರುವ ಕನ್ನಡ ಕಾವ್ಯ. ಇದಕ್ಕೆ ಉತ್ತರ ಶಿಲಪ್ಪದಿಗಾರಂ. 22ನೇ ಪ್ರಶ್ನೆ, ಹಾಲರಾಜನಿಂದ ರಚನೆಯಾದ ಗತ ಸಪ್ತಶತಿ ಕೃತಿಯ ಭಾಷೆ. ಇದಕ್ಕೆ ಉತ್ತರ ಪ್ರಾಕೃತ. 23ನೇ ಪ್ರಶ್ನೆ, ಹಲ್ಮಿಡಿ ಶಾಸನದ ಭಾಷೆ. ಇದಕ್ಕೆ ಉತ್ತರ ಪೂರ್ವದ ಹಳೆಗನ್ನಡ. 24ನೇ ಪ್ರಶ್ನೆ, ಹಲ್ಮಿಡಿ ಶಾಸನ ಈತನ ಕಾಲಕ್ಕೆ ಸೇರಿರುವುದಾಗಿದೆ. ಇದಕ್ಕೆ ಉತ್ತರ ಕಾಕುಸ್ಥವರ್ಮ. 25ನೇ ಪ್ರಶ್ನೆ, ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿದವರು. ಇದಕ್ಕೆ ಉತ್ತರ ಎಂ ಎಚ್ ಕೃಷ್ಣ. 26ನೇ ಪ್ರಶ್ನೆ, ಕನ್ನಡ ಕೈಪಿಡಿ ಗ್ರಂಥ ರಚನೆಕಾರರು. ಇದಕ್ಕೆ ಉತ್ತರ ಬಿ ಎಂ ಶ್ರೀಕಂಠಯ್ಯನವರು. 27ನೇ ಪ್ರಶ್ನೆ, ಹರಿವಂಶ ಶೌದ್ರಕ ಕೃತಿಗಳ ಕರ್ತೃ. ಇದಕ್ಕೆ ಉತ್ತರ ಗುಣವರ್ಮ. 28ನೇ ಪ್ರಶ್ನೆ, ಕವಿರಾಜ ಮಾರ್ಗ ಕೃತಿಗೆ ಆಕರ ಗ್ರಂಥಗಳು. ಇದಕ್ಕೆ ಉತ್ತರ ಕಾವ್ಯದರ್ಶ. 29ನೇ ಪ್ರಶ್ನೆ, ಹಲ್ಮಿಡಿ ಶಾಸನದಲ್ಲಿರುವ ಪತ್ತೆಜಯನ್ ಪದವು ಯಾವ ಸಮಾಸವಾಗಿದೆ? ಇದಕ್ಕೆ ಉತ್ತರ ಹರಿಸಮಾಸ. ಇನ್ನು ಕೊನೆಯದಾಗಿ 30ನೇ ಪ್ರಶ್ನೆ ನೋಡೋದಾದರೆ, ಕೀರ್ತಿನಾಥ ಕುರ್ತುಕೋಟಿ ಅವರು ರಚಿಸಿದ ಗ್ರಂಥ ಯಾವುದು? ಇದಕ್ಕೆ ಉತ್ತರ ಕನ್ನಡ ಸಾಹಿತ್ಯ ಸಂಗಾತಿ. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ಬ್ರೈನ್ ಬೂಸ್ಟರ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಪೋರ್ಟಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಸೊ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.